ಕರೆ ಮಾಡಿ ತಿಳಿಸಿದ್ದಾರೆ. ಸೋಮವಾರ ರಜೆ ಹಾಕಿದ ಮಕ್ಕಳಿಗೆ 1000 ರೂಪಾಯಿ ದಂಡ ಹಾಕ್ತೀವಿ ಅಂತ ಮತ್ತು ಪೋಷಕರ ಸಭೆಯನ್ನು ಕರೆದಿದ್ದಾರೆ ಅಂತ ನಮ್ಗೆ ಹೇಳಿದ್ದಾರೆ. ಈಗ ನಾವು ಅವರು ನೇರವಾಗಿ ಹೇಳಿದ್ರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಯಾರು ನೇರವಾಗಿ ನಮ್ಮ ಹತ್ರ ಹೇಳ್ತಾ ಇದ್ವಿ. ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಅಭಯ ಕೊಡ್ತಾ ಇದೆ. ಈಗ ನಾವು ಪೊಲೀಸರ ಮೂಲಕ ಅವರನ್ನ ಮುಖ್ಯೋಪಾಧ್ಯಾಯರನ್ನ ಮಾತಾಡ್ಸಿದ್ರೆ ಅವ್ರು ಪೊಲೀಸ್ ಮೂಲಕ ಹೇಳ್ತಾರೆ ನಮಗೆ ಆ ಕಾನ್ಸೆಪ್ಟೇ ಗೊತ್ತಿಲ್ಲ, ನಮ್ಮ ತಲೆಯಲ್ಲಿ ಆ ಆಲೋಚನೆಯೇ ನಮಗೆ ಒಳದಿಲ್ಲ ಅಂತ ಪೊಲೀಸರ ಮೂಲಕ ನಮ್ಗೆ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ದೇವೆ, ನಿಮಗೆ ನೀವು ಮುಖ್ಯೋಪಾಧ್ಯಾಯರಾಗಲಿಕ್ಕೆ ನಾಲಾಯಕ್ಕಿದೆ, ಹೆಡ್ ಮಾಸ್ಟರ್ ಆಗ್ಲಿಕ್ಕೆ ನೀವು ನಾಲಾಯಕ್ ಆಗಿದ್ದೀರಾ. ಯಾಕೆಂದ್ರೆ ಇಡೀ ಜಗತ್ತಿಗೆ ಗೊತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ನಾಳೆ ಅಂತ. ಸೋಮವಾರ ಜನವರಿ 22ನೇ ತಾರೀಕು ರಾಮ ಮಂದಿರ ಉದ್ಘಾಟನೆ ಆಗ್ತದೆ, ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಹಾಗಾಗಿ ನೀವು ಹೇಳ್ತಾ ಇರ್ತಕ್ಕಂಥ ಸುಳ್ಳು ನೀವು ಪೊಲೀಸ್ ಮೂಲಕ ನಮಗೆ ಹೇಳಿಸ್ತಾ ಇರೋದು ಈ ರೀತಿ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ, ನಾಳೆ 22ನೇ ತಾರೀಕು ರಾಮ ಮಂದಿರದ ಉದ್ಘಾಟನೆಯನ್ನ ನೇರ ಪ್ರಸಾರವನ್ನ ನೋಡ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳು, ನಿಮಗೆ ಆಸಕ್ತಿ ಇದೆ, ನಮಗೆ ರಾಮನ ಭಕ್ತಿ ಇದೆ, ನಾವು ರಾಮನ ಭಕ್ತರು, ನಾವು ನೇರ ಪ್ರಸಾರ ನೋಡಲೇಬೇಕು, ನಮಗೆ ಶಾಲೆಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಯಾರಿಗಾರು ನಿಮಗೆ ಆಸಕ್ತಿ ಇದ್ರೆ ಆ ಎಲ್ಲ ಮಕ್ಕಳು ಶಾಲೆಗೆ ರಜಾ ಹಾಕಿ, ನಿಮಗೇನಾದರೂ ಯಾವುದಾದ್ರೂ ಶಾಲೆ ದಂಡ ಹಾಕಿದ್ರೆ ನೇರವಾಗಿ ಆ ಶಾಲೆಗೆ ನಾವು ತಕ್ಕ ಶಾಸ್ತಿಯನ್ನು ಕಲಿಸ್ತೇವೆ ಮತ್ತು ನಿಮ್ಮ ಭವಿಷ್ಯಕ್ಕೆ ವಿಶ್ವ ಹಿಂದೂ ಪರಿಷತ್ತು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತೇವೆ ಮಕ್ಕಳ ವಿದ್ಯಾರ್ಥಿ.